ನಾವು ಯಾವ್ದು ಫಿಲಮೇ ಇಲ್ಲ. ನೋಡೋ ಗುರುಪ್ರಸಾದ್ ಪಿಕ್ಚರಲ್ಲಿ ನಾವು ಹಿಂಗೆ ಮಾಡಿದೆ ಅಂತ ಇದು ಪಟ್ಟರು ಬಿಟ್ಟಿದ್ದ, ತೆಗೆದು ಮಕ್ಕೆ ಹೊಡೆದ್ಬಿಟ್ಟಿದ್ದ. ಅವನು ಅಷ್ಟು ಹಾಸ್ಯಪ್ರಿಯ. ಅವನು ಹೇಳ್ತಾ ಇದ್ದಿದ್ದೆ ಒಂದು, ಅಣ್ಣ ನಿಮಗೆ ಗುರುಪ್ರಸಾದ್ಗೆ ಏನಾದರೂ ಇರಲಿ, ನೀವು ಸತ್ಕೊಂಡು ಹೋಗಿ ಅಣ್ಣ, ಒಂದು ಫಿಲಮ್ ಮಾಡಿ ಅಣ್ಣ, ನೀವಿಬ್ಬರು ಸೇರಿ ಮಾಡಿ ಅಣ್ಣ ಅನ್ನೋರು. ಇವನು ಮಧ್ಯೆ ಡೈಲಾಗ್ ಬಿಟ್ಬಿಡೋನು ಏನಾದರೂ, ಅದು ನಮಗೆ ಬೇಜಾರಾಗ್ಬಿಡೋದು, ಅಥವಾ ನಾನೇನಂದ್ರೆ ಇವನು ಬೇಜಾರಾಗ್ಬಿಡೋದು. ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು. ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ, ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು. ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚು. ಅದು ಜ್ಯೋತಿಷಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ. ಗುರು ಚಾಂಡಾಳ ಯೋಗ ಅಂತ ಬಂತು. ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ, 1.25 ಕೋಟಿ ರೂಪಾಯಿ ಕಾರ್ ಹೊಟ್ಟೋಯ್ತು. ನೀರು ಬಂದು ಮುಳುಗೋಗಿದ್ದು, ಕಾರೇ ಹೊಟ್ಟೋಗ್ಬಿಡ್ತು. ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ, ಸೆಪ್ಟಿಕ್ ಆಗೋಯ್ತು, ಕಾಲು ಡಮಾರ್ ಅಂದ್ಬಿಡ್ತು, ಏನೇನೋ ಸೊಂಟ ಏನೇನೋ. ನನಗೆ ಗೊತ್ತು ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ, ಇದೆಲ್ಲ ಗ್ರಹಗತಿಗಳು ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ. ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್. ಗುರು ಸಪ್ತಮದಲ್ಲಿದ್ದಾನೆ, ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ, ಅವನಿಗೂ ಚೆನ್ನಾಗಿದ್ದಾನೆ. ಇವನಂತೂ ಮಿನಿಮಮ್ ಒಂದು 25 ಸಿನಿಮಾ ಮಾಡ್ತಾನೆ ದ್ವಾರಕೀಸ್ತರ, ಅಷ್ಟು ಕೆಪಾಸಿಟಿ ಇದೆ ಅವನ ಜಾತಕಕ್ಕೆ. ಸೊ ಚೆನ್ನಾಗಿದೆ, ಒಳ್ಳೆ ಕಾಲ. ಹಾಂ ಸುಮ್ಮನೆರಪ್ಪ, ನನಗೆ ಯಾಕೆ ಅಯ್ಯೋ ಯಪ್ಪ ರಾಮ ಗುರು. ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ. ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತವೆ ಕೆಳಗಡೆಗೆ. ನೋಡಿ ಎಂಥ ಕಿತ್ತೋದು ಮಾತನಾಡ್ದ ನೋಡಿ. ನಾನೇನೋ ಆಡೇ ಇರಲ್ಲ ಅಲ್ಲಿ, ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ಫೆಲೋಸು, ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೇ ಸೂಳೆ ಮಗನೇ ಇಷ್ಟುದ್ದ ಕೆಳಗಡೆ ಹಾಕ್ಕೊಂಡು ನಾನ್ ಸ್ಟಾಪ್ ಹೋಗ್ತಾರೆ. ಯಾಕೆ ಅವನು ಬೈದ, ಯಾಕೆ ನಾನು ಬೈಸ್ಕೊಂಡೆ, ಇವ್ರು ಯಾಕೆ ಹಿಂಗೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ. ನಾನು ಹಂಗಾಗೋಗಿ ಪಾಪ ಅವ್ರಿಗೆಲ್ಲ ಬೇಸರ ಅನಿಸುತ್ತೆ. ಸತ್ಯ ಗೊತ್ತಾಗ್ಬಿಡ್ಬೇಕು. ನೀವೆಲ್ರಿಗೂ ಗೊತ್ತು, ನಾನು ನೇರ ನೋಡಿದ್ದು ಎಷ್ಟು ಏನಿದೆ ಮಕ್ಕದ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೀನಿ. ನಮ್ಮಮ್ಮ ಒಂದು ಪೆಂಡುಲಮ್ ಕೊಟ್ಟಿದ್ಲು, ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು. ನಾನು ನನ್ನ 40ನೇ ವರ್ಷದ ಸಿನಿಮಾ ಜರ್ನಿ, ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು. 40th ಇಯರ್ ಅಂದರೆ ಎಂಥದ್ದು ರೀ. ನಾನು ಸತ್ತೋದ ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದೆ, ಅನ್ಯವಾಗ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೇಕಾಯಿ ಗೊತ್ತಾಗತ್ತದು. ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು. ನಮ್ಮಮ್ಮ ಕೊಟ್ಟಿದ್ಲು, ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟ್ಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು. ಜಗ್ಗೇಶ್ ಸರ್ಗೆ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನಾನೇನೋ ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸೋ ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಅವ್ನು ಹಾಕ್ಕೊಟ್ಬಿಟ್ಟ. ನೋಡಿ ವಿಷ್ಣುವರ್ಧನ್ಗೆ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ, ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಮ್ಮನೇಲಿ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು ಒಂದು 1000 ಜನ ನಿನ್ನ ಅಮ್ಮನ ಅಕ್ಕನಂತ ಸ್ಟಾರ್ಟ್ ಮಾಡಿ. ನಾನು ಏನು ಮಾತಾಡಿದೆ, ಯಾಕೆ ಇವ್ರು ಹಿಂಗಂತವ್ರೆ, ನಾನೇನಂದೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೇ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲಿ ತಗಲಾಕೊಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಕೇಳೋಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ, ಮುಗಿತು ಅವನ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ, ಅಣ್ಣ ನಮಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ. ನೋಡಬೇಕು ನಾನು ಏನಂಥದ್ದು ಮಾಡಿಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ, ಅದನ್ನು ಇವಾಗ ಹಾಕ್ಕೊಂಡು ರುಬ್ಬ ಅಂಥದ್ದು ಏನಿದೆ. 40 ವರ್ಷ ಆಯಿತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲಿಗೆ 43 ವರ್ಷ ಆಗ್ಬಿಟ್ಟಿದೆ. ಏನಿದು ಇವನೊಬ್ಬ ಹಾಕ್ಕೊಡೋಕ್ಕೆ, ಇವನೇನು ಮಾಡ್ತಾನೆ ಹಾಕ್ಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆಗೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಜಗಳ ಎಬ್ಬರಿಸ್ಬಿಡು ಅಂತ. ಹಂಗೆ ಅವ್ನು ಹಾಕ್ಕೊಟ್ಬಿಟ್ಟು ಅವರೆಲ್ಲ ನಾನು ಹೆಸರು ಹೇಳ್ದಂಗೆ ಹೇಳ್ತಾನೆ ಎಸ್ಕೇಪ್ ಆಗೋಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕೋನೆ ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕೋಕ್ಕೆ ಇವನು ಐಡಿಯಾ ಮಾಡ್ತಾನೆ. ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು, ಯಾಕಂದರೆ ನಾನು ಮಾತೃಪ್ರೇಮಿ. ನಾನು ಎಲ್ಲರಿಗೂ ಗೊತ್ತು, ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು. ನಾನು ಅಂಥ ಪ್ರೇಮಿ. ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ. ಅವ್ನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ, ಅದು ಸರಿಯಲ್ಲ. ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ. ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ, ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಲಿಲ್ಲ. ನನ್ನ ಪಾಡ ನಾನು ಇದ್ದೀನಿ, ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನಿದ್ದೀನಿ. ಈಗ ಅದು ಬಂತು. ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಜಗ್ಗೇಶ್ ಅವರೇ
ಬೇಜಾರು ಮಾಡ್ಕೋಬೇಡಿಯಪ್ಪ, ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗ್ಬರ್ತವೆ. ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ. ನಮ್ಮವಳು ಒಬ್ಳು ಹುಡುಗಿ ಟಿ ವಿಯವಳು, ಅವಳು ಮಕ ನೋಡಿದ್ರೆ ಸಿಕ್ಕಾಕೊಬಿಡ್ತಾಳೆ. ಹೇಳಲ್ಲ, ಸರ್ ಏನು ಸರ್ ಮಾಡೋದು, ನಾವು ಅಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳ್ದು ನನಗೆ. ಅಯ್ಯೋ ಅನ್ಸುತ್ತೆ, ಅವಳು ಮಕ ನೋಡಲ್ಲ ನಾನು, ಸಿಕ್ಕಾಕೊಬಿಡ್ತಾಳೆ. ಹಾಗೆ ಅವ್ರವ್ರ ಹಣೆ ಬರ, ನಾವು ಏನು ಮಾಡೋಕ್ಕಾಗಲ್ಲ. ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ಕೊಟ್ಟರೆ ಈ ನನ್ನ ಮಗನೂ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನೇನು ಕೂತ್ಕೊಂಡು ಇಂಟ್ರ್ಯೂ ಕೊಟ್ಟಿದ್ದನಲ್ಲ, ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡ್ದ. ಇವನು ಹಿಡ್ಕೊಳ್ಳಿ ಅಂತ. ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ, ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು. ಆ ಬಡವನಿಗೆ ಹಂಗೆ ಮಾಡಿದಾಗ ಅವನು ಬೇರೆ ಮೈಕ್ ಹಿಡಿದವ್ರೆ, ಸರ್ ಯಾರು ಏನಾದರೂ ಪರವಾಗಿಲ್ಲ ಸರ್, ನಕ್ಕನ್ನು ಒಳಗೆ ಹಾಕ್ಬೇಕು ಸರ್ ಅವನಿಗೆ, ಹೆಂಗೆ ಸರ್ ಬಡವ್ರಿಗೊಂದು ಈ ಬೋಳಿ ಮಕ್ಳಿಗೊಂದ ಸಾರ್ ಅಂತ ಅವ್ನು ಬಿಡ್ತಾವನೆ. ಅವನದು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾಯಿದೆ, ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತವೆ. ಅವಾಗ ನಾನು ಅಂದ್ಕೊಂಡೆ, ನನ್ನ ಮಗೊಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ, ಇಂಥವ್ರು ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಂಗ್ರಿ ಬದುಕೋದು ನಾವು? ಭಾಳ ಬೇಜಾರಾಗೋಯ್ತು ನನಗೆ.